ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇಂಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಇಲ್ಲಿರುವಂತಹ ಸ್ಕ್ವೇರನ್ನು ನಿಮಗೆ ಐಸೋಮೆಟ್ರಿಕ್ ಡ್ರಾಯಿಂಗಲ್ಲಿ ಹೇಗೆ ಡ್ರಾ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ಟೋಟಲ್ ಆಗಿ ನಾವು ಈ ಒಂದು ಸ್ಕ್ವೇರನ್ನು 3 ಪ್ಲೇನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದು ಎಕ್ಸ್ ವೈ ಪ್ಲೇನ್, ವೈ ಜೆಡ್ ಪ್ಲೇನ್ ಆ್ಯಂಡ್ ಜೆಡ್ ಎಕ್ಸ್ ಪ್ಲೇನ್ ಅಂತೇಳಿ. ಸೊ ಈ 3 ಪ್ಲೇನಲ್ಲಿ ಹೇಗೆ ನಾವು ಈ ಒಂದು ಡ್ರಾಯಿಂಗನ್ನು ಡ್ರಾ ಮಾಡೋದು ಅಂತೇಳಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಇದ್ದೀನಿ, ರೈಟ್. ಸೊ ಹಾಗಾದರೆ ಫಸ್ಟಿಗೆ ಎಕ್ಸ್ ವೈ ಪ್ಲೇನಲ್ಲಿ ಒಂದು ರೂಲ್ ಇದೆ ನೋಡಿ ಸ್ನೇಹಿತರೆ. ನಮ್ಮ ಯಾವುದೇ ಒಂದು ಡ್ರಾಯಿಂಗ್ನ ಲೆಫ್ಟ್ ಕಾರ್ನರ್ ಸೊ ಈ ಬೇಸ್ ಪಾಯಿಂಟಲ್ಲಿ ಡ್ರಾ ಆಗುತ್ತೆ ಅಂತೇಳಿ, ರೈಟ್. ಒಂದು ರೂಲ್. ಸೊ ಲೆಫ್ಟ್ ಕಾರ್ನರ್ ಎಕ್ಸ್ ವೈ ಪ್ಲೇನ್, ಸೊ ಇದು ನಮ್ಮ ಎಕ್ಸ್, ರೈಟ್. ಇದು ವೈ ಆ್ಯಂಡ್ ದಿಸ್ ಈಸ್ ಅವರ್ ಜೆಡ್ ಪ್ಲೇನ್, ರೈಟ್. ಸೊ ಹಾಗಾದರೆ ಎಕ್ಸ್ ವೈ ಪ್ಲೇನಲ್ಲಿ ನೀವು ಏನಾದರೂ ಡ್ರಾಯಿಂಗನ್ನು ಡ್ರಾ ಮಾಡಬೇಕಾದ್ರೆ ಸೊ ನೀವು ಈ ಲೆಫ್ಟ್ ಕಾರ್ನರ್ ಪಾಯಿಂಟನ್ನು ಸೊ ಇಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಇದು ನಮ್ಮ ರೂಲ್. ಸಪೋಸ್ ಅವನು ಈ ರೀತಿ ರೂಲ್ ಕೊಳ್ಳಿಲ್ಲ ಅಂದರೆ ಅವನು ಡೈರೆಕ್ಟಾಗಿ ಹೇಳಿರ್ತಾನೆ ಬಿ ಪಾಯಿಂಟನ್ನು ಇಲ್ಲಿ ಫಿಕ್ಸ್ ಮಾಡಿ ಅಂತೇಳಿ. ಆ ರೀತಿ ಯಾವುದೇ ರೀತಿ ಅವನು ಮೆನ್ಷನ್ ಮಾಡಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ರೂಲನ್ನು ಫಾಲೋ ಮಾಡಬೇಕಾಗುತ್ತೆ, ರೈಟ್. ಸೊ ಹಾಗಾದರೆ ಫಸ್ಟಿಗೆ ಒಂದು ಬೇಸ್ ಲೈನ್ ಡ್ರಾ ಮಾಡ್ಕೊತೀನಿ. ಸೊ ಇದಾದಮೇಲೆ ನಾನಿಲ್ಲಿ ಪ್ರೊಟೆಕ್ಟರ್ ಫಿಕ್ಸ್ ಮಾಡ್ಕೊಂಡು 30 ಡಿಗ್ರಿ 90 ಆ್ಯಂಡ್ 150ಗೆ ಲೈನನ್ನು ಡ್ರಾ ಮಾಡ್ಕೊತೀನಿ. ಸೊ ಇದು ನಾವು ಎಕ್ಸ್ ಆ್ಯಕ್ಸಿಸ್ ಅಂತ ತಿಳ್ಕರಿತೀವಿ, ಇದು ವೈ ಆ್ಯಕ್ಸಿಸ್, ಇದು ನಮ್ಮ ಜೆಡ್ ಆ್ಯಕ್ಸಿಸ್. ಫಸ್ಟಿಗೆ ಎಕ್ಸ್ ಮತ್ತು ವೈ ಆ್ಯಕ್ಸಿಸ್ನಲ್ಲಿ ಈ ಒಂದು ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಇದ್ದೀನಿ, ರೈಟ್. ಸೊ ಇವಾಗ ಒಂದು ರೋಲರ್ ಸ್ಕೇಲ್ ತೊಗೊತಾ ಇದ್ದೀನಿ. ಸೊ ಈ ಲೈನ್ಗೆ ಕರೆಕ್ಟ್ ಈ ರೀತಿ ಪ್ಯಾರಲ್ ಆಗಿ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಇದು ನಮ್ಮ ಎ ಪಾಯಿಂಟ್. ಸೊ ಎಲಿಂದ ಬಿಗೆ ನಮಗೆ ಎಷ್ಟಿದೆ ಡಿಸ್ಟೆನ್ಸು? 50 ಡಿಸ್ಟೆನ್ಸ್ ಇದೆ, ರೈಟ್. ಸೊ ಇವಾಗ ನಾನು ಸ್ಕೇಲ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಕೇಲ್ ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಸೊ ಈ ರೀತಿ 50ಗೆ ಮಾರ್ಕ್ ಮಾಡ್ಕೊತೀನಿ ನಾನು ಇವಾಗ, ರೈಟ್. ಸೊ ಇದು ನಮ್ಮ ಫಸ್ಟ್ ಲೈನ್ ನಾವು ಇವಾಗ ಡ್ರಾ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನಮಗೆ ನೆಕ್ಸ್ಟ್ ಎಲಿಂದ ಡಿಗೆ 50 ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಅಗೇನ್ ಸೇಮ್ 50 ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ಇದನ್ನು ಕರೆಕ್ಟ್ ನೀಟಾಗಿ 90 ಡಿಗ್ರಿಗೆ ನೀವು ಲೈನನ್ನು ಡ್ರಾ ಮಾಡಬೇಕಾಗುತ್ತೆ. ಸೊ ಅಗೇನ್ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ 0ಲಿಂದ 50ಗೆ ನಾನು ಲೈನನ್ನು ಡ್ರಾ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಮಗೆ ಈ ಪಾಯಿಂಟ್ ಸಿ ಪಾಯಿಂಟ್ ನಾವು ಫೈಂಡ್ ಮಾಡಬೇಕಾಗುತ್ತೆ. ಎ ಬಿ ಮತ್ತು ಡಿ ಪಾಯಿಂಟ್ ನಮಗೆ 3 ಸಿಕ್ಕಿದೆ. ಸೊ ಈ ಸಿ ಪಾಯಿಂಟ್ ನೀವು ಡೈರೆಕ್ಟಾಗಿ ಕಾಂಪಾಸ್ ಯೂಸ್ ಮಾಡ್ಕೊಂಡು 50 mm ಸೊ ಈ ಪಾಯಿಂಟಿಂದ ಇಲ್ಲಿ ಒಂದು ಕಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಪಾಯಿಂಟಿಂದ ಇಲ್ಲಿ ಕಟ್ ಮಾಡಿದ್ರೆ ನಿಮಗೊಂದು ಪಾಯಿಂಟ್ ಸಿಗುತ್ತೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ನೀವು ಜಾಯಿಂಟ್ ಮಾಡ್ಬೋದು. ಸೊ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಈ ರೀತಿಗಳು ಈ ಮೆಥಡ್ ಕೂಡ ಅಪ್ಲೈ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇವಾಗ ಸೊ ಈ ರೋಲರ್ ಸ್ಕೇಲ್ ಇದೆಯಲ್ಲ, ರೋಲರ್ ಸ್ಕೇಲ್ನ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಡ್ರ್ಯಾಗ್ ಮಾಡ್ಕೊಂಡು ಹೋದಾಗ ನಮಗೆ ಇಲ್ಲೊಂದು ಪಾಯಿಂಟ್ ಅನ್ನೋದು ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಇದೇ ಲೈನ್ 90 ಡಿಗ್ರಿನ ಪ್ಯಾರಲ್ ಆಗಿ ಈ ರೀತಿ ನೀವು ಡ್ರ್ಯಾಗ್ ಮಾಡ್ಕೊಂಬರ್ಬೇಕು. ಸೊ ಇವಾಗ ನಮಗೆ ಇಲ್ಲಿ ಇಂಟರ್ಸೆಕ್ಷನ್ ಆಗುವಂತಹ ಪಾಯಿಂಟಿಗೆ ನಾವು ಇವೆರಡು ಲೈನನ್ನು ಜಾಯಿಂಟ್ ಮಾಡಬೇಕಾಗುತ್ತೆ, ರೈಟ್. ಸೊ ಅದನ್ನು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ ಇವಾಗ. ಸೊ ರೈಟ್. ಸೊ ಇವಾಗ ನೋಡಿ ಸೇಮ್ ಇದೇ ಲೈನಲ್ಲಿ ಪ್ಯಾರಲ್ ಆಗಿ ಡ್ರಾ ಮಾಡ್ಕೊತೀನಿ. ಸೊ ಈ ರೀತಿ ಒಂದು ಎಕ್ಸ್ಟೆನ್ಷನ್ ಆಗಿರುವಂಥ ಲೈನ್ ಡ್ರಾ ಮಾಡ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ಅಗೇನ್ ಈ ಲೈನಿಗೆ 30 ಡಿಗ್ರಿ ಪ್ಯಾರಲ್ ಆಗಿರುವಂಥ ಲೈನನ್ನು ಸೊ ಈ ರೀತಿ ನೀವು ಡ್ರ್ಯಾಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ಪಾಯಿಂಟಿಗೆ ಕರೆಕ್ಟ್ ಎಡ್ಜಿಗೆ ಬಂದಾಗ ಸ್ಟಾಪ್ ಮಾಡಿ. ಸೊ ಈ ಎಡ್ಜಿಂದ ನೀವು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬೇಕು ನೀವು, ರೈಟ್. ಸೊ ಇಲ್ಲಿ ನಮಗೆ ಸ್ಟ್ರೇಟಾಗಿ ಒಂದು ಲೈನ್ ಸಿಗುತ್ತೆ. ಸೊ ಈ ರೀತಿ ನಾವು ಸಿಂಪಲಾಗಿ ಸೊ ನೆಕ್ಸ್ಟ್ ಈ ರೀತಿ ಎಕ್ಸ್ಟ್ರಾ ಲೈನ್ ಇರುತ್ತಲ್ಲ ಸೊ ಇದನ್ನು ಅರೇಂಜ್ ಮಾಡ್ಕೊಳ್ಳಿ, ರೈಟ್. ಸೊ ಇದು ನಮಗೆ ಎಕ್ಸ್ ವೈ ಪ್ಲೇನಲ್ಲಿ ಸಿಂಪಲಾಗಿ ನಾವು ಈ ರೀತಿ ಒಂದು ಸ್ಕ್ವೇರನ್ನು ಡ್ರಾ ಮಾಡ್ತೀವಿ. ಸೊ ಇದು ನಮ್ಮ ಎ ಪಾಯಿಂಟ್, ಬಿ, ಸಿ ಆ್ಯಂಡ್ ಡಿ, ರೈಟ್. ಸೊ ಹಾಗಾದರೆ ನೆಕ್ಸ್ಟ್ ಬಂದು ನಾವು ಇದೇ ಡ್ರಾಯಿಂಗನ್ನು ನಿಮಗೆ ವೈ ಜೆಡ್ ಪ್ಲೇನಲ್ಲಿ ಸೊ ವೈ ಜೆಡ್ ಪ್ಲೇನಲ್ಲಿ ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಇದು ನಮ್ಮ ವೈ ಲೈನ್, ಸೊ ದಿಸ್ ಈಸ್ ಅವರ್ ಜೆಡ್ ಲೈನ್. ಸೊ ಈ ಕಡೆ ಡ್ರಾಯಿಂಗನ್ನು ಡ್ರಾ ಮಾಡೋದು, ರೈಟ್. ಸೊ ಅಗೇನ್ ಬೇಸ್ ಲೈನ್ ಡ್ರಾ ಮಾಡ್ಕೊತೀನಿ. 30 ಡಿಗ್ರಿಗೆ ಇನ್ಕ್ಲೈಂಡ್ ಆಗಿ ನಾನು ಎಕ್ಸ್ ಮತ್ತು ಜೆಡ್ ಲೈನ್ ಇನ್ನು ಪರ್ಪೆಂಡಿಕ್ಯುಲರ್ ಆಗಿ ವೈ ಲೈನ ಡ್ರಾ ಮಾಡ್ಕೊತೀನಿ. ಸೊ ಸೇಮ್ ಪ್ರೊಸೆಸ್ ಇವಾಗ ಅಗೇನ್ ಸ್ಕೇಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಬೇಸ್ ಪಾಯಿಂಟಲ್ಲಿ ಕರೆಕ್ಟ್ ಬಿಟ್ಟು ಸೊ ಇದನ್ನು ಪ್ಯಾರಲ್ ಆಗಿ ಸೆಟ್ ಮಾಡ್ಕೊಳ್ಳಿ ಲೈನನ್ನು. ಸೊ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಬೇಸಿಂದ 50ಗೆ ಈ ರೀತಿ ಲೈನ್ ಮಾರ್ಕೊಬೇಕು, ರೈಟ್. ಸೊ ಈ ಲೈನ್ ಮಾರ್ಕ್ ಆದಮೇಲೆ ಸೇಮ್ ಪ್ರೊಸೆಸ್ ಇರುತ್ತೆ. ಸೊ ಇದನ್ನು 90 ಡಿಗ್ರಿ ಲೈನ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ನೋಡಿ ನಾವು ಇವಾಗ ವೈ ಜೆಡ್ ಪ್ಲೇನಲ್ಲಿ ಡ್ರಾ ಮಾಡ್ತಾ ಇರೋದು. ವೈ ಜೆಡ್ ಪ್ಲೇನಲ್ಲಿ ಡ್ರಾ ಮಾಡಿದಾಗ ನಮಗೆ ಇಲ್ಲಿ ಬಿ ಪಾಯಿಂಟ್, ಸೊ ಈ ಬಿ ಪಾಯಿಂಟ್ ಅನ್ನೋದು ನಮಗೆ ಕಾರ್ನರಲ್ಲಿ ಇರುತ್ತೆ ಇವಾಗ. ಸೊ ಇಲ್ಲಿ ನಮಗೆ ಕಾರ್ನರಲ್ಲಿ ಎ ಪಾಯಿಂಟ್ ಇತ್ತು. ಸೊ ಇವಾಗ ಈ ಕಾರ್ನರಲ್ಲಿ ನಮಗೆ ಬಿ ಪಾಯಿಂಟ್ ಅನ್ನೋದು ಬೇಸ್ ಪಾಯಿಂಟ್ ಆಗಿದೆ, ರೈಟ್. ಸೊ ರೂಲ್ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ರೂಲ್ ಪ್ರಕಾರ ಇದು ಕಾರ್ನರ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಜೆಡ್ ಎಕ್ಸಲ್ಲಿ ಎ ಕಾರ್ನರ್ ಆಗುತ್ತೆ. ಬಟ್ ವೈ ಜೆಡಲ್ಲಿ ನಮಗೆ ಬಿ ಇಲ್ಲಿ ಕಾರ್ನರಲ್ಲಿ ಬರುತ್ತೆ, ರೈಟ್. ಸೊ ಇವಾಗ ಬಿ ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀನಿ. ಬಿಲಿಂದ ಎಗೆ 50 ಡಿಸ್ಟೆನ್ಸ್ ಇದೆ, 50 ಡಿಸ್ಟೆನ್ಸಿಗೆ ಡ್ರಾ ಮಾಡಿದ್ದೀನಿ. ನೆಕ್ಸ್ಟ್ ಬಿಯಿಂದ ಸಿಗೆ 50 ಡಿಸ್ಟೆನ್ಸ್. ಸೊ ಅಗೇನ್ ಸೇಮ್ 50 ಡಿಸ್ಟೆನ್ಸನ್ನು ಮಾರ್ಕ್ ಮಾಡ್ತಾಯಿದ್ದೀನಿ.
ಸೊ ನೆಕ್ಸ್ಟ್ ನೋಡಿ ಇದೇ ಈ ರೀತಿ ಪ್ಯಾರಲ್ ಆಗಿ ನೀವು ಡ್ರಾ ಮಾಡ್ಕೊಬೇಕು, ಡ್ರ್ಯಾಗ್ ಮಾಡ್ಕೊಂಬಂದು ಸೊ ಈ ಪಾಯಿಂಟಿಂದ ಒಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ನೋಡಿ ರೋಲರ್ ಸ್ಕೇಲ್ ಇದನ್ನು ಪ್ಯಾರಲ್ ಆಗಿ ನೀವು ಈ ರೀತಿ ಫಿಕ್ಸ್ ಮಾಡ್ಕೊಬೇಕು. ಸೊ ಈ ಪಾಯಿಂಟ್ನ ಮೇನಾಗಿ ಅಬ್ಸರ್ವ್ ಮಾಡೋಕ್ಕಾಗುತ್ತೆ ನೀವು. ಸೊ ನೆಕ್ಸ್ಟ್ ಈ ರೀತಿ ಸ್ಟ್ರೇಟಾಗಿ ಒಂದು ಲೈನನ್ನು ಡ್ರಾ ಮಾಡಿ. ಸೊ ನೋಡ್ಬೋದು ಇಲ್ಲಿನ ಇಂಟರ್ಸೆಕ್ಷನ್ ಆಗಿಲ್ಲ. ಸೊ ಇದನ್ನೇ ನೀವು ಎಕ್ಸ್ಟೆನ್ಷನ್ ಮಾಡ್ಬೇಕು. ನೀವು ಈ ಲೈನ್ ಎಕ್ಸ್ಟೆನ್ಷನ್ ಮಾಡಿದ್ರೆ ನಮಗೆ ಇಲ್ಲಿ ಪಾಯಿಂಟ್ ಇಂಟರ್ಸೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಇದು ಅನ್ವಾಂಟೆಡ್ ಲೈನ್ಸನ್ನು ರಿಮೂವ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಈ ಒಂದು ಡ್ರಾಯಿಂಗನ್ನು ಡ್ರಾ ಮಾಡಬೇಕು, ರೈಟ್. ಸೊ ಎಕ್ಸ್ ವೈ ಪ್ಲೇನ್ ಆಯಿತು, ಇವಾಗ ನಮಗೆ ಜೆಡ್ ಎಕ್ಸ್ ಪ್ಲೇನ್ ಆಯಿತು. ನೆಕ್ಸ್ಟ್ ಎಕ್ಸ್ ಆ್ಯಂಡ್ ಜೆಡ್ ಪ್ಲೇನಲ್ಲಿ ಹೇಗೆ ಡ್ರಾ ಮಾಡೋದು ಅಂತೇಳಿ. ಸೊ ಸೇಮ್ ರೂಲ್ ಹೇಳಿದ್ನಲ್ಲ ಅದೇ ರೀತಿ ಒಂದು ಬೇಸ್ ಲೈನ್ ಡ್ರಾ ಮಾಡ್ಕೊತೀನಿ. 30 ಡಿಗ್ರಿಗೆ ಇನ್ಕ್ಲೈನ್ಡ್ ಆಗಿ ಎಕ್ಸ್ ವಾಯು ಆ್ಯಂಡ್ ಪರ್ಪೆಂಡಿಕ್ಯುಲರ್ ಆಗಿ ವಾಯ್ ಲೈನ್ ಡ್ರಾ ಮಾಡಿದ್ದೀನಿ. ಸೊ ಇವಾಗ ನೋಡಿ ಸ್ನೇಹಿತರೆ, ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಆಗಿರೋದು, ರೈಟ್. ಸೊ ಅಗೇನ್ ಎ ಪಾಯಿಂಟನ್ನು ಸೊ ನಾನು ಇಲ್ಲಿ ಬೇಸ್ ಪಾಯಿಂಟಲ್ಲಿ ಫಿಕ್ಸ್ ಮಾಡ್ತಾಯಿದ್ದೀನಿ, ರೈಟ್. ಸೊ ಎ ಪಾಯಿಂಟನ್ನು ಬೇಸ್ ಪಾಯಿಂಟಲ್ಲಿ ಫಿಕ್ಸ್ ಮಾಡ್ತಿದ್ದೀನಿ. ಎಲ್ಲಿಂದ ಬಿಗೆ ಎಷ್ಟಿದೆ, ನನಗೆ 50 ಇದೆ. ಸೊ ಫ್ರಮ್ ಎ ಟು ಬಿಗೆ 50 ಡಿಸ್ಟೆನ್ಸಿಗೆ ಲೈನ್ ಡ್ರಾ ಮಾಡಿದ್ದೀನಿ. ಸೊ ಇದಾದಮೇಲೆ ನನಗೆ ಇವಾಗ ನೆಕ್ಸ್ಟು ಸೊ ಈ ಲೈನ್ ಇಲ್ಲಿ ಫಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲಿಂದ ಡಿಗೆ ಅಗೇನ್ 50 ಇದೆ. ಸೊ 0ರಿಂದ 50ಗೆ ಈ ರೀತಿ ಮಾರ್ಕ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಅಗೇನ್ ಸೇಮ್ ಪ್ರೊಸೆಸ್ ಇರುತ್ತೆ, ಡ್ರ್ಯಾಗ್ ಮಾಡ್ಕೊಬೇಕು. ಇಲ್ಲಾಂದರೆ ನಿಮಗೆ ಕಾಂಪಾಸ್ ಇದ್ದರೆ ಕಾಂಪಾಸ್ ಯೂಸ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡಿದರೆ ಒಂದು ಪಾಯಿಂಟ್ ಸಿಗುತ್ತೆ. ಸೊ ಆ ಪಾಯಿಂಟ್ ಮೂಲಕ ನೀವು ಸಿಂಪಲಾಗಿ ಡ್ರಾ ಮಾಡ್ಬೋದು. ಸೊ ನಾನು ಇದೇ ಲೈನನ್ನು ಪ್ಯಾರಲ್ ಆಗಿ ತರ್ತಾಯಿದ್ದೀನಿ. ಸೊ ಪ್ಯಾರಲ್ ಆಗಿ ತಂದಾಗ ಇಲ್ಲಿ ನಮಗೆ ಪಾಯಿಂಟ್ ಇಫ್ ಸಿಗುತ್ತೆ. ಸೊ ಈ ಪಾಯಿಂಟಿಂದ ಸೊ ಒಂದು ಎಕ್ಸ್ಟೆನ್ಷನ್ ಆಗಿರುವಂತಹ ಲೈನನ್ನು ಡ್ರಾ ಮಾಡ್ಕೊತಿದ್ದೀನಿ ನಾನು ಈ ರೀತಿ. ಸೊ ಅಗೇನ್ ಇವಾಗ ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಮಾಡಿ ಸೊ ಈ ಲೈನ್ ಏನಿದೆಯಲ್ಲ, ಸೊ ಇದನ್ನು ಈ ರೀತಿ ಪ್ಯಾರಲ್ ಆಗಿ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬೇಕು. ಸೊ ಪ್ಯಾರಲ್ ಆಗಿ ಡ್ರ್ಯಾಗ್ ಮಾಡ್ಕೊಂಡು ಹೋದಾಗ ಸೊ ಈ ಪಾಯಿಂಟಿಂದ ಸೊ ಇಲ್ಲಿಗೆ ನೀವು ಕನೆಕ್ಟ್ ಮಾಡೋಕ್ಕಾಗುತ್ತೆ, ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು 3 ಆ್ಯಕ್ಸಿಸಲ್ಲಿ ಈ ಒಂದು ಸ್ಕ್ವೇರನ್ನು ಡ್ರಾ ಮಾಡಬೇಕು. ಸೊ ನೀವು ಬೇಕಿದ್ರೆ ಇವಾಗ ಅನ್ವಾಂಟೆಡ್ ಲೈನ್ಸನ್ನೆಲ್ಲ ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ಇದು ಅನ್ವಾಂಟೆಡ್ ಲೈನ್ಸ್ನ ಡಿಲೀಟ್ ಮಾಡಿದರೆ ಸಾಕು. ಸೊ ಈ ರೀತಿ ಸಿಂಪಲಾಗಿ ನಾವು ಈ ಒಂದು ಸ್ಕ್ವೇರನ್ನು 3 ಆ್ಯಕ್ಸಿಸಲ್ಲಿ ಡ್ರಾ ಮಾಡ್ತೀವಿ. ಒಂದು ರೂಲ್ ಮಾತ್ರ ಗೊತ್ತಿರಬೇಕು ನಿಮಗೆ. ಸೊ ಈ ಪ್ಲೇನ್ ಆ್ಯಂಡ್ ಈ ಪ್ಲೇನಲ್ಲಿ ನಮಗೆ ಅಂದರೆ ಎಕ್ಸ್ ವೈ ಆ್ಯಂಡ್ ಜೆಡ್ ಎಕ್ಸ್ ಪ್ಲೇನಲ್ಲಿ ಎ ಬಂದು ನಮಗೆ ಇಲ್ಲಿ ಕಾರ್ನರ್ ಪಾಯಿಂಟ್ ಆಗಿರುತ್ತೆ, ರೈಟ್. ಇನ್ನು ನಾರ್ಮಲ್ ಆಗಿ ನಾವು ನೆಕ್ಸ್ಟ್ ವೈ ಜೆಡ್ ಪ್ಲೇನಲ್ಲಿ ನಮಗೆ ಬಿ ಅನ್ನೋದು ಇಲ್ಲಿ ಕಾರ್ನರ್ ಆಗಿ ಬಂದಿರುತ್ತೆ, ರೈಟ್. ಸೊ ಇದು ಐಸೋಮೆಟ್ರಿಕ್ ವ್ಯೂ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.